5 ನಿಮಿಷದಲ್ಲಿ ಈ ರುಚಿಯಾದ ರಸಂ ಮಾಡ್ಬೋದು. ತರಕಾರಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೇ ಒಂದು ಟೊಮ್ಯಾಟೊ ಇದ್ದರೆ ಸಾಕು. ಹಾಗೆ ಟೈಮ್ ಸೇವ್ ಮಾಡ್ಬೋದು, ಗ್ಯಾಸ್ ಕೂಡ ಸೇವ್ ಮಾಡ್ಬೋದು. ಈ ರುಚಿಯಾದ ರಸಂ ಮಾಡೋದು ಹೇಗೆ ನೋಡೋಣ. ಇಲ್ಲಿ ಒಂದು ಟೊಮ್ಯಾಟೊ ತಗೊಂಡು ಅರ್ಧನ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇನ್ನರ್ಧ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಖಾರಕ್ಕೆ 2 ಒಣಮೆಣಸು, 1 ಹಸಿಮೆಣಸು, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಇದಿಷ್ಟನ್ನು ಖಾರಕ್ಕೆ ತೊಗೊಳ್ಬೇಕು. ಆಮೇಲೆ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣು ತೊಗೊಂಡ್ರೆ ಸಾಕು. 7ರಿಂದ 8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಅಗತ್ಯ ಇರುವಷ್ಟು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಖಾರಕ್ಕೆ ನಾನು 2 ಒಣಮೆಣಸು, 1 ಹಸಿಮೆಣಸು ತೊಗೊಂಡಿದ್ದೀನಲ್ಲ, ಅದನ್ನು ನಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಅಥವಾ ಕಾಳುಮೆಣಸನ್ನು ಕೂಡ ಜಾಸ್ತಿ ಹಾಕೋಬೋದು. ಇನ್ನು ನಿಮಗೆ ಬೇಕಂದರೆ ಒಂದು ಸಣ್ಣ ತುಂಡು ಶುಂಠಿ ಕೂಡ ಸೇರಿಸ್ಕೊಳ್ಬೋದು ಈ ರೀತಿ ರುಬ್ಬೋವಾಗ. ಈಗ ರಸಂ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಬೇಕು. ಅದಾದಮೇಲೆ ಅರ್ಧ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡಬೇಕು. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿರೋ ಮಸಾಲನ ಹಾಕ್ಕೋಬೇಕು. ಮಸಾಲ ಪೇಸ್ಟ್ ಹಾಕಿದ ಮೇಲೆ ಕೂಡ ಒಂಚೂರು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತೇನು ಬೇಡ. ಒಂದು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೊತೆಗೇ ಇದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಕೋಬೇಕು. ಮಿಕ್ಸರ್ ಜಾರ್ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕಿದ್ದೀನಿ ನಾನು. ಅದಾದಮೇಲೆ 2 ಕಪ್ ಆಗುವಷ್ಟು ನೀರನ್ನು ನಾನು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಅಂದರೆ ನಮಗೆ ಎಷ್ಟು ರಸಂ ಬೇಕು ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋಬೇಕು. ಈಗ ಒಂದ್ಸಲ ಉಪ್ಪು ನೋಡ್ಕೋಬೇಕು. ನಾನು ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗ ಕಡಿಮೆ ಆದರೆ ಮತ್ತೊಂಚೂರು ಸೇರಿಸ್ಕೋಬೇಕು. ಇನ್ನು ಫ್ಲೇಮ್ ಆಫ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿಯಾದ ರಸಂ ರೆಡಿ ಆಯಿತು. ಈ ಸಾರಿಗೆ ಯಾವುದೇ ರೀತಿ ಬೇಳೆ ಆಗಲಿ ರಸಂ ಪೌಡರ್ಗಳಾಗಲಿ ಬೇಡ. ಇದನ್ನು 5 ನಿಮಿಷದಲ್ಲಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಮಾಡೋದಲ್ಲದೆ ಗ್ಯಾಸ್ ಕೂಡ ಸೇವ್ ಮಾಡ್ಬೋದು. ಆಮೇಲೆ ಇದರ ರುಚಿ ಹೇಗಿರುತ್ತೆ ಅಂದರೆ, ಕೆಲವು ಹೋಟೆಲ್ಗಳಲ್ಲಿ ಊಟದ ಜೊತೆ 1 ಕಪ್ಪಲ್ಲಿ ರಸಂ ಕೊಡ್ತಾರೆ ಕುಡಿಯೋದಕ್ಕೆ ಅಂತ. ಅದೇ ಟೇಸ್ಟಲ್ಲಿ ಇರ್ತದೆ ಇದು. ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಹಾಗೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಬೇಳೆ ಹಾಕಿರೋ ಸಾಂಬಾರು ತಿಂದು ಬೇಜಾರಾಗಿದ್ರೆ ಅಥವಾ ಮನೇಲಿ ತರಕಾರಿ ಏನೂ ಇಲ್ಲ, ತಕ್ಷಣ ಏನಾದರೂ ಸಾರು ಮಾಡ್ಕೋಬೇಕು ಅಂದಾಗ ಖಂಡಿತ ಈ 5 ನಿಮಿಷದಲ್ಲಿ ಆಗುವಂಥ ಟೊಮ್ಯಾಟೊ ಸಾರು ಅಥವಾ ರಸಂನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.